ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ತುಂಬಾ ದಿವಸದಿಂದ ಮಿಸ್ ಮಾಡ್ತಾ ಇದ್ರಂತೆ ನಾನದು ಹೇಳೋದು. ಏನು ಗೊತ್ತುಂಟ, ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಡೈಲಿ ನಾನು ಹೆಚ್ಚಾಗಿ ನಿಮಗೆ ಬ್ರೇಕ್ಫಾಸ್ಟೇ ತೋರಿಸ್ತೀನಿ, ಯಾಕೆಂದರೆ ಮೇಯ್ನಾಗಿ ನಮಗೆ ಯೂಸ್ ಆಗೋದು ಅದೇ ಅಂತ ಹೇಳಿ. ಮತ್ತು ಬೇರೆನೂ ಹಾಕ್ತಾ ಇರ್ತೀನಿ, ನೀವು ಫಾಲೋ ಮಾಡಿ ನನ್ನ ರೆಸಿಪಿ ಚಾನಲನ್ನು. ಹಾಗೆ ಇನ್ನೊಂದೇನೆಂದರೆ, ಇವತ್ತು ನಾನು ಇನ್ನೊಂದು ಹೆಲ್ತಿಯಾದ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಇದು ಟ್ರೈ ಮಾಡಿ. ಇದಕ್ಕೆ ಯಾವುದೇ ರೀತಿಯ ನಿಮಗೆ ಚಟ್ನಿ ಸಾಂಬಾರು ಏನು ಕೂಡ ಬೇಕಂತ ಇಲ್ಲ. ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ, ಹೊಟ್ಟೆ ಫುಲ್ಲಾಗುತ್ತೆ. ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ, ಸಂಜೆ ಸ್ನ್ಯಾಕ್ಸಿಗೆ ಎಲ್ಲದಕ್ಕೂ ಕೂಡ ನೀವು ಇದನ್ನು ಮಾಡ್ಬೋದು. ಓಕೆ, ಬನ್ನಿ ರೆಡಿ ಮಾಡೋಣ. ಸಖತ್ ಗಲ್ತಾ. ಫಸ್ಟಿಗೆ 1 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ದಪ್ಪ ಅವಲಕ್ಕಿ, ತೆಳು ಅವಲಕ್ಕಿ ಯಾವುದು ಕೂಡ ನೀವು ಯೂಸ್ ಮಾಡ್ಬೋದು. ಒಂದು 1/4 ಕಪ್ಪಷ್ಟು ರೈಸ್ ಫ್ಲೋರ್, 1 ಕಪ್ಪಷ್ಟು ರವೆ, ಸಣ್ಣ ರವೆ. ಇಷ್ಟನ್ನು ಇವಾಗ ಗ್ರೈಂಡ್ ಮಾಡೋಣ. ಇದು ನೈಸಾಗಿ ಹುಡಿ ಆಗ್ತದೆ. ಓಕೆ, ಇಲ್ಲಿ ಇವಾಗ ಇದು ನೋಡಿ ಚೆನ್ನಾಗಿ ಹುಡಿಯಾಗಿದೆ. ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕೋಣ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ತೊಗೊಂಡಿದ್ದೀನಿ, ಸೂಜಿ ಸೊಪ್ಪು. ಇದು ಆಪ್ಷನಲ್, ಇದ್ರೆ ಹಾಕಿ, ಇಲ್ಲದ್ರೆ ಪರವಾಗಿಲ್ಲ. ನೀರುಳ್ಳಿ 1, ಕ್ಯಾರೆಟ್ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಇದ್ರೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕಿ, ಚೆನ್ನಾಗಾಗುತ್ತೆ. ಸ್ವಲ್ಪ ಜೀರಿಗೆ, ತೆಂಗಿನಕಾಯಿ ಸ್ವಲ್ಪ ಒಂದು 1/4 ಕಪ್ಪಷ್ಟು. ನಾನು ಒಣಮೆಣಸು ಹಾಕ್ತಾ ಇದ್ದೀನಿ, ನೀವು ಹಸಿಮೆಣಸು ಹಾಗೂ ಶುಂಠಿ ಹಾಕಿದರೂ ಚೆನ್ನಾಗಾಗುತ್ತೆ. ಹಾಗೂ ಸ್ವಲ್ಪ ಸಕ್ಕರೆ. ಎಷ್ಟನ್ನು ಇವಾಗ ಗ್ರರ್ ಮಾಡಬೇಕು, ನೈಸಾಗಿ ಪೇಸ್ಟ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಗ್ರರ್ ಅಂತ ಹೇಳಿ ದರದರನೇ ನಾವು ಗ್ರೈಂಡ್ ಮಾಡಬೇಕು. ಸ್ವಲ್ಪ ಮಾಡೋಣ. ಇಷ್ಟೇ ಮಾಡಿದರೆ ಆಯಿತು. ನೋಡಿ, ಹೀಗೆ ಬರಬೇಕು, ನೋಡಿದ್ರಲ್ಲ, ಹೀಗೆ. ಇದನ್ನು ಇದಕ್ಕೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೇಕಿಂಗ್ ಸೋಡಾ. ಇದು ಆಪ್ಷನಲ್. ಸೋಡಾ ಹಾಕಿದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಯಾಕೆಂದರೆ ಇನ್ಸ್ಟಂಟ್ ಮಾಡೋದಲ್ವ ನಾವು, ಹಾಗಾಗಿ ಸೋಡಾ ಹಾಕೋದು. ಇಲ್ಲದ್ರೆ ನಿಮಗೆ ಇಷ್ಟ ಇಲ್ಲದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಹಾಗೂ ಒಂದು 3/4 ಕಪ್ಪಷ್ಟು ಮೊಸರು. ಇಲ್ಲಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ಜನರಿಗೆ ನೀವು ಮಾಡೋದಾದರೆ ಸ್ವಲ್ಪ ಕ್ವಾಂಟಿಟಿ ನಾನು ಹೇಳಿದ್ದು ಸ್ವಲ್ಪ ಡಬಲ್ ತೊಗೊಂಡ್ರೆ ಆಯಿತು. ಇವಾಗ ಇದನ್ನು ಫಸ್ಟಿಗೆ ಮಿಕ್ಸ್ ಮಾಡೋಣ, ಯಾಕೆಂದರೆ ಮೊಸರು ಹಾಕಿದ್ವಲ್ಲ ಅದು ಮತ್ತೆ ಗೆಡ್ಡೆ ಆಗುತ್ತೆ. ಅದಕ್ಕೆ ಫಸ್ಟಿಗೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿ, ಆಮೇಲೆ ಬೇಕಾಗುವಷ್ಟು ನೀರನ್ನು ಸೇರಿಸೋಣ. ಇದಕ್ಕೆ ದೋಸೆದ ಬ್ಯಾಟರ್ ಎಲ್ಲ ಯಾವ ರೀತಿ ಬರುತ್ತೆ ಆ ರೀತಿ ಬಂದರೆ ಆಯಿತು. ಇವಾಗ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ನಾನು. ರವೆ ಎಲ್ಲ ಹಾಕಿದ್ರಿಂದ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ, ಯಾಕೆಂದರೆ ರವೆ ನೀರು ಹೀರ್ಕೊಳ್ಳುತ್ತೆ ನಾವು ಹಾಕಿದಷ್ಟು. ಸರಿಯಾಗಿ ಮಿಕ್ಸ್ ಮಾಡೋಣ. ನೋಡಿ, 1 ಕಪ್ಪಷ್ಟು ನೀರು ಹಾಕಿದ್ದೆ ನಾನು, ಸಾಕಾಗಲಿಲ್ಲ ಇದಕ್ಕೆ. ಮತ್ತೊಮ್ಮೆ ಒಂದು ಅಟ್ಲೀಸ್ಟ್ ಒಂದು 2 ಕಪ್ಪಷ್ಟು ನೀರಾದರೂ ಬೇಕು ಇದಕ್ಕೆ. ಸರಿಯಾಗಿ ಮಿಕ್ಸ್ ಮಾಡ್ತೀನಿ, ಆಮೇಲೆ ನೀರನ್ನು ಸೇರಿಸ್ತೀನಿ. ನೀರನ್ನು ಹಾಕೋಣ. ಹೇಗೆ ತಗೊಳ್ಳಿ. ಓಕೆ, ನಾನು ನೀರು ಸೇರಿಸಿ ನೋಡಿ ಎಷ್ಟು ತೆಳು ಮಾಡಿದ್ದೀನಿ. ಇವಾಗ ಇದನ್ನು 1 ನಿಮಿಷ ಆದರೂ ನಾವು ಮುಚ್ಚಿಡಬೇಕು. ರವೆ ಎಲ್ಲ ಎಷ್ಟು ನೀರು ಬೇಕು ಅಷ್ಟೆಲ್ಲ ಹೀರ್ಕೊಳ್ಳಿ. ಹಾಗೂ ನಾವು ಅವಲಕ್ಕಿ ಹಾಕಿದ್ದೆಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಇದರಲ್ಲಿ. ಮುಚ್ಚಿಡೋಣ. ಆಮೇಲೆ 1 ನಿಮಿಷ ಬಿಟ್ಟು ಆಮೇಲೆ ಮಾಡೋಣ. 1 ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ. ಇವಾಗ ಓಪನ್ ಮಾಡಿ ನೋಡೋಣ. ನೀರೆಲ್ಲ ಪರ್ಫೆಕ್ಟ್ ಇದೆ, ಇಷ್ಟಿದ್ರೆ ಸಾಕು. ಒಮ್ಮೆಲೆ ನಿಮ್ಮದು ಡ್ರೈ ಅಂತ ಎನಿಸಿದರೆ ನೀವು ನೀರನ್ನು ಸೇರಿಸಿದರೆ ಆಯಿತು. ಇದಕ್ಕೆ ನಿಮಗೆ ಎಕ್ಸ್ಟ್ರಾ ಚಟ್ನಿ ಅದು ಇದು ಏನು ಬೇಕಂತ ಇಲ್ಲ. ಖಾರವಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಇದು. ಈ ರೀತಿ ಕಾವಲಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ರೀತಿ ಇಲ್ಲ ಅಂತಾದರೆ ನೀವು ನಾರ್ಮಲ್ ದೋಸೆ ಎಲ್ಲ ಮಾಡ್ತೀರಿ ನೋಡಿ, ಅದರಲ್ಲಿ ಸಣ್ಣ ಕಾವಲಿದೆ ಆದರೆ ಸಣ್ಣ ಕಾವಲಿ ಕೂಡ ತೊಗೊಳ್ಬೋದು. ಅಥವಾ ನಿಮ್ಮ ಮನೇಲಿ ಯಾವುದು ಉಂಟು ಅದನ್ನು ಯೂಸ್ ಮಾಡಿ, ಏನಾಗಲ್ಲ. ಸ್ವಲ್ಪ ಆಯಿಲ್ ಗ್ರೀಸಿಂಗ್ ಮಾಡೋಣ. ಹಾಗೂ ಇದನ್ನು ಸ್ವಲ್ಪನೇ ಬಿಡೋಣ.
ಮುಚ್ಚಿಡೋಣ. ಸ್ವಲ್ಪ ಮೇಲಿಂದ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಚೆನ್ನಾಗಾಗುತ್ತೆ ತೆಂಗಿನ ಎಣ್ಣೆ ಎಲ್ಲ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕಿದರೆ. ಮುಚ್ಚಿಡೋಣ. ಓಕೆ, ಒಂದು ಸೈಡ್ ಸ್ವಲ್ಪ ಫ್ರೈ ಆಗಿದೆ. ನಾವು ಇದನ್ನು ಟರ್ನ್ ಮಾಡೋಣ. ಟರ್ನ್ ಮಾಡೋಣ ನೋಡಿ. ಓಕೆ, ಇವಾಗ ಇನ್ನೊಂದು ಸೈಡ್ ಕೂಡ ತುಂಬ ಕಡಕ್ಕಾಗಿ ಫ್ರೈ ಮಾಡಬೇಕಂತ ಇಲ್ಲ. ಇನ್ನೊಂದು ಸೈಡ್ ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿದರೆ ಆಯಿತು ನೋಡಿ. ತುಂಬ ಟೇಸ್ಟ್ ಇರುತ್ತೆ ಹಾಗೂ ಸಾಫ್ಟ್ ಕೂಡ ಇರುತ್ತೆ. ತರಕಾರಿ ಎಲ್ಲ ಹಾಕಿದ್ರಿಂದ ಮಕ್ಕಳು ಕೂಡ ತಿಂತಾರೆ, ಹೆಲ್ತಿಗೆ ಕೂಡ ಬೆಸ್ಟ್ ಇದು. ಇದಕ್ಕೆ ಸೂಜಿ ಸೊಪ್ಪು ಎಲ್ಲ ಹಾಕಿದ್ದು ಅದು ಯಾವುದಕ್ಕೆ, ನಮಗೆ ಬೆನ್ನು ನೋವಿಗೆ ಇದಕ್ಕೆಲ್ಲದಕ್ಕೂ ಒಳ್ಳೆಯದು. ಓಕೆ, ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇನ್ನು ಇದನ್ನು ನಾನಂತೂ ಹೀಗೇ ಹೇಳಿದೆ ನೋಡಿ, ನಿಮಗೆ ಚಟ್ನಿ ಎಲ್ಲ ಬೇಡ ಅಂತ ಹೇಳಿ ಹೀಗೇ ತಿನ್ಬೋದು. ಸಾಫ್ಟ್ ಇರುತ್ತೆ ನೋಡಿ ನೋಡಿ. ಚೆನ್ನಾಗಿದೆ ಖಾರ, ಮತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ತೆಂಗಿನಕಾಯಿದ್ದು ಫ್ಲೇವರ್ ಎಲ್ಲ ಬರುತ್ತೆ, ತೆಂಗಿನ ಎಣ್ಣೆದ್ದು ಎಲ್ಲನೂ. ನೀವು ಕೂಡ ಟ್ರೈ ಮಾಡಿ, ಹಾಗೂ ಹೇಗೆ ಆಗಿತ್ತಂತ ಹೇಳಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.